ಈ ರಾಜಕಾರಣಿಗಳು ಮಾಡುವಂತಹ ಈ ಕುತಂತ್ರ ಕೆಲಸಕ್ಕೆ ನಮ್ಮ ನಾಡಿನ ಹೆಣ್ಮಕ್ಳು ಬಲಿ ಆಗ್ತಿದ್ದಾರೆ. ಆ ವಿಡಿಯೋನ ಮಾಡಿದವರಾಗ್ಲಿ ಅಥವಾ ಅದನ್ನ ಶೇರ್ ಮಾಡೋರಾಗ್ಲಿ, ನೀವೆಲ್ಲರೂ ಕಾಮಪಿಚಾಚಿಗಳೇ. ನಿಮಗೂ ರೇಪಿಸ್ಟ್ಗಳಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಇದು ಯಾರ ಮಗನಾಗ್ಲಿ ಮೊಮ್ಮನಗನಾಗ್ಲಿ ಅವನ್ನ ಎತ್ತಾಕೊಂಡು ಬಂದು ಅವನಿಗೆ ಶಿಕ್ಷೆಯನ್ನ, ಕಠಿಣವಾದಂತ ಶಿಕ್ಷೆಯನ್ನ ಕೊಡಬೇಕು. ಮೊದಲು ಆಗ್ಬೇಕಾಗಿರೋದು ಆ ಕ್ರೂರ, ಆ ಅಮಾನವೀಯ ಆ ವಿಡಿಯೋ ಮಾಡಿದ ವ್ಯಕ್ತಿಗೆ ತಕ್ಕ ಪಾಠ. ಅಪರಾಧಿಗೆ ಕಠಿಣ ಶಿಕ್ಷೆ ಆಗಬೇಕು. ಆ ಹೆಣ್ಮಕ್ಳು ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಜೀವಾವಧಿ ಶಿಕ್ಷೆ ಕೊಡಲೇಬೇಕಪ್ಪ. ಹೆಣ್ಮಕ್ಳು ಅಂದರೆ ಭಾಳ ಕಸದ ಕಡೆ ನೋಡ್ತಾರೆ. ಎಲ್ಲಿ ಶಿಕ್ಷೆ ಕೊಡಬೇಕು. ಮತ್ತೆ ಹೆಣ್ಮಕ್ಳಿಗೆ ಯಾರಿಗೂ ಆ ಥರ ತೊಂದರೆ ಆಗಬಾರ್ದು. ಒಂಟಿವರೆ ಹೆಣ್ಮಕ್ಳು ತಿರ್ಗಾಡಿದ್ರೆ ಅವ್ರನ್ನ ಅಕ್ಕ ತಂಗಿತೀರ ಮಾತಾಡಿಸ್ಬೇಕು. ಗಲ್ಲು ಶಿಕ್ಷೆ ಕೊಡೋದೇ ಒಳ್ಳೇದು. ಯಾಕಂದರೆ ಇನ್ನು ಮಿಕ್ಕಿದವರಾದರೂ ಸ್ವಲ್ಪ ಸರಿಯಾಗಿ ನಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ವಯಸ್ಸು ನೋಡಲ್ಲ ಇವಾಗ. ಅವ್ರಿಗೆ ಇಷ್ಟ ಆಗಿದ್ದೆ ಅಷ್ಟಾಗಿದ್ದೆ, ವಯಸ್ಸಿಲ್ಲ, ಹೆಣ್ಣು ಬೇಕು ಅಂಥವ್ರಿಗೆ ಹಂಗೆ ನಿಲ್ಲಿಸಿ ನನ್ನ ಹತ್ರ ಗನ್ ಕೊಡ್ತೇನೆ, ನಾನೇ ಶೂಟ್ ಮಾಡ್ತೀನಿ. ಭಗವಂತ ಅಂತ ಯಾರಿದ್ದಾನೆ ಅವನ್ನೆಲ್ಲ ಲೆಕ್ಕ ಬರ್ಕೋತಾ ಇರ್ತಾನೆ. ಯಾರಿಗೇನು ಶಿಕ್ಷೆ ಕೊಡಬೇಕು ಅದನ್ನು ಭಗವಂತ ಖಂಡಿತವಾಗ್ಲೂ ಕೊಡ್ತಾನೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮ್ಮ ಕರುನಾಡು, ಕನ್ನಡ ನಾಡು ಇವತ್ತು ತಲೆ ತಗ್ಸುವಂಥ ಪರಿಸ್ಥಿತಿ ಬಂದಿದೆ ರೀ. ಥೂ ಅನಿಸುತ್ತೆ ಈ ರಾಜಕಾರಣಿಗಳು ಮಾಡುವಂತಹ ಈ ಕುತಂತ್ರ ಕೆಲಸಕ್ಕೆ ನಮ್ಮ ನಾಡಿನ ಹೆಣ್ಮಕ್ಳು ಬಲಿ ಆಗ್ತಿದ್ದಾರೆ. ಹೆಣ್ಣು ಯಾರೇ ಆಗಿರಲ್ರಿ, ಅದು BJP ಆಗಿರಲಿ, JDSನ ಹೆಣ್ಣಾಗಿರಲಿ, ಕಾಂಗ್ರೆಸ್ ಕಾರ್ಯಕರ್ತನ ಮಗಳಾಗಲಿ ಅಥವಾ ಯಾರದೇ ಮಗಳಾಗಲಿ, ಹೆಣ್ಣು ಅಂದಮೇಲೆ ಹೆಣ್ಣೆ. ಇವತ್ತು ಈ ನಮ್ಮ ನಾಡಿನಲ್ಲಿ CD ಅಂತೆ, ಪೆನ್ ಡ್ರೈವ್ ಅಂತೆ ಒಬ್ಬ ರಾಜಕಾರಣಿ ಜನಪ್ರತಿನಿಧಿಯಾಗಿ 2900ಕ್ಕೂ ಅಧಿಕ ಹೆಣ್ಣು ಮಕ್ಕಳ ವಿಡಿಯೋಗಳನ್ನು ಮೊಬೈಲಲ್ಲಿ ಇಟ್ಕೊಂಡಿದ್ದಾರೆ. ದೇಶ ಬಿಟ್ಟು ಹೊರಗೋಗಿದ್ದಾರೆ. ಏನ್ರಿ ಮಾಡ್ತಾ ಇದೆ ಸರ್ಕಾರ? BJP ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸ್ತಿದೆ, ಕಾಂಗ್ರೆಸ್ JDSನ ಮೇಲೆ ಗೂಬೆ ಕೂರಿಸ್ತಿದೆ. ಈ ರೀತಿಯ ಪಕ್ಷಗಳ ಮೇಲೆ ಗೂಬೆ ಕೂರಿಸ್ತಾ ಈ ದೇಶದ, ಈ ನಾಡಿನ ಹೆಣ್ಣು ಮಕ್ಕಳ ಬಲಿಯನ್ನು ತಗೊಳ್ತಿದ್ದೀರಲ್ರಿ. ನಮ್ಮ ಮನೆಯಲ್ಲೂ ತಾಯಿಂದಿರಿರ್ತಾರೆ, ಸಹೋದರಿ ಇರ್ತಾರೆ, ಚಿಕ್ಕಮ್ಮ ದೊಡ್ಡಮ್ಮನೋ ಯಾರೋ, ಅವರ ವಿಡಿಯೋಗಳನ್ನು ಬೇರೆಯವರು ಮೊಬೈಲಲ್ಲಿ ನೋಡ್ತಾ ಇದ್ರೆ ಹೇಗ್ರಿ ಅನಿಸುತ್ತೆ? ಆ ವಿಡಿಯೋನ ಮಾಡಿದವರಾಗಲಿ ಅಥವಾ ಅದನ್ನು ಶೇರ್ ಮಾಡೋರಾಗಲಿ, ನೀವೆಲ್ಲರೂ ಕಾಮಪಿಚಾಚಿಗಳೇ. ನಿಮಗೂ ರೇಪಿಸ್ಟ್ಗಳಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಇಂಥ ದರಿದ್ರ ಕೃತ್ಯವನ್ನು, ಇಂಥ ಲಫಂಗ ಕೃತ್ಯವನ್ನು ನೀವು ಮಾಡ್ತಾ ಇದ್ದೀರಾ. ಈ ದೇಶದಲ್ಲಿ, ಈ ದೇಶಕ್ಕೆ ಭಾರತ್ ಮಾತಾ ಕಿ ಜೈ ಅಂತೀವಿ. ಈ ದೇಶವನ್ನು, ಈ ನಾಡನ್ನು ನಾವು ಕನ್ನಡಾಂಬೆ ಅಂತೀವಿ. ಆ ನಾಡಿಗೆ, ದೇಶಕ್ಕೆ ಹೆಣ್ಣಿನ ಸ್ಥಾನವನ್ನು ಕೊಟ್ಟಿದ್ದೀವಿ. ಈ ಹರಿಯುವಂಥ ನದಿಗಳಿಗೆ ನಾವು ಹೆಣ್ಣಿನ ಸ್ಥಾನವನ್ನು ಕೊಟ್ಟಿದ್ದೀವಿ. ಅಂತಹ ಪುಣ್ಯ ಭೂಮಿಯಲ್ಲಿ, ಅಂಥ ನಾಡಿನಲ್ಲಿ ಈ ದೇಶದ ಹೆಣ್ಣನ್ನ ಇವತ್ತು ತುಚ್ಛವಾಗಿ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ನಮ್ಮ ಮನಸ್ಥಿತಿಯನ್ನು ಏನಂತ ನಾವು ಸಾಬೀತುಪಡಿಸ್ತಾ ಇದ್ದೀವಿ ರೀ. ಯಾರ ಹತ್ರನೂ ಇಂಥ ವಿಡಿಯೋ ಇದ್ದರೆ, ಈ ಥರ ಫೋಟೇಜಸ್ ಇದ್ದರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ. ನಾಳೆ ಆ ಪರಿಸ್ಥಿತಿಯಲ್ಲಿ, ಆ ಒಂದು ಘಟನೆಯಲ್ಲಿ, ಆ ಒಂದು ಫೋಟೋ ನಮ್ಮ ಸಹೋದರಿಯರದಾಗಿರ್ಬೋದು, ನಮ್ಮ ತಾಯಂದಿರ ಆಗಿರ್ಬೋದು, ಈ ಕಾಲ ಬರೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಈ ರೀತಿ ಆದರೆ ನೋಡಿ, ನಿಮ್ಮ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ, ನಿಮ್ಮ ರಾಜಕೀಯಕ್ಕೆ ಒಂದು ಗೆಲುವು ಸಿಗೋಕ್ಕೆ ಹೆಣ್ಣನ್ನು ಬಲಿ ಕೊಡಬೇಡಿ. ಅದು ಏನೇ ಆಗಿರಲಿ, ನಿಮ್ಮ CD, ನಿಮ್ಮ ಪೆನ್ ಡ್ರೈವ್ಗಳನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಇಂತಹ ದರಿದ್ರ ಹೀನ ಕೃತ್ಯವನ್ನು ಮಾಡಿ ಹೆಣ್ಣು ಸಮಾಜಕ್ಕೆ, ಹೆಣ್ಣು ಕುಲಕ್ಕೆ ಕಳಂಕ ತರುವಂಥ ಕೆಲಸವನ್ನು, ದರಿದ್ರ ನಾಲಾಯಕ ಕೃತ್ಯವನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಇಡೀ ಕನ್ನಡ ನಾಡು ತಲೆ ತಗ್ಸುವಂಥದ್ದಾಗಿದೆ. ಇಡೀ ದೇಶದಲ್ಲಿ, ಇಡೀ ಜಗತ್ತಲ್ಲಿ ಇವತ್ತು ಸುದ್ದಿ ಆಗ್ತಿದೆ ಕನ್ನಡ ನಾಡಿನಲ್ಲಿ ಇಂಥ ಪ್ರಕರಣ ಅಂತ. ಏನ್ರಿ ನಮ್ಮ ನಾಡಿಗೆ ಬೆಲೆ ಇದೆ? ಏನು ನಮ್ಮ ನಾಡಿನ ಗೌರವ ಹೇಗೆ ಹೋಗ್ತಾ ಇದೆ? ದಿನಕ್ಕೊಂದು ಸಾವು, ದಿನಕ್ಕೊಂದು ಇಂತಹ ಹೆಣ್ಣಿನ ಬರ್ಬರವಾದಂಥ ಹತ್ಯೆಯನ್ನು ನೋಡ್ತೀವಿ, ಇಂಥ ಹೀನ ಕೃತ್ಯವನ್ನು ನೋಡ್ತೀವಿ. ಇಂತಹದ್ದನ್ನು, ಇದಕ್ಕೆ ಸೂಕ್ತವಾದಂಥ ನ್ಯಾಯ ಸಿಗಬೇಕು. ಯಾರೇ ಆಗಿರಲಿ, ಯಾರ ಮೊಮ್ಮಗನಾಗಲಿ ಮಗನಾಗಲಿ, ಅವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಜನಪ್ರತಿನಿಧಿಗಳು ಈ ರೀತಿ ಮಾಡಿದ್ದಾರೆ, ಅವ್ರಿಗೊಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು ಅನ್ನೋದು ಆಗಬಾರ್ದ್ರಿ. ಎಲ್ಲರಿಗೂ ಒಂದೇ ಕಾನೂನು ಇದ್ದರೆ ನೆಕ್ಸ್ಟ್ ಬರುವಂತಹ ಜನಪ್ರತಿನಿಧಿಗಳು ಅವರ ರಾಜಕೀಯ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಾರೆ ಹೊರತು ಇಂಥ ಕಾಮ ದೃಷ್ಟಿಕೋನದಲ್ಲಿ ಇಂಥ ದರಿದ್ರ ಕೆಲಸವನ್ನು ಮಾಡಲ್ಲ. ಇದು ಇವತ್ತಿಗೆ ಬಂದಾಗಬೇಕು, ಸ್ಟಾಪ್ ಆಗಬೇಕು. ಇದಕ್ಕೆ ನಮ್ಮ ಕನ್ನಡ ನಾಡಿನ ತಾಯಂದಿರು, ಅಕ್ಕಂದಿರು ಆಗಲಿ, ಸಹೋದರರಾಗಲಿ ಏನು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದನ್ನು ತಿಳ್ಕೊಂಡು ಬರೋಣ, ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಕರುನಾಡು ತಲೆ ತಗ್ಗಿಸುವಂಥ ಪರಿಸ್ಥಿತಿಗೆ ಬಂದಿದೆ. ರಾಜ್ಯದಲ್ಲಿ CD ಪ್ರಕರಣ, ನಂತರ ಈ ಪೆನ್ ಡ್ರೈವ್ ಪ್ರಕರಣ ಇವಾಗ ಭಾರಿ ಸದ್ದು ಮಾಡ್ತಾ ಇದೆ. ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಸಾವಿರಾರು ಹೆಣ್ಮಕ್ಳ ಭವಿಷ್ಯ ಇದೆ ಇದರಲ್ಲಿ. ಯಾವ ರಾಜಕೀಯ ಕುತಂತ್ರ ಇದೆಯೋ ಅಥವಾ ತತ್ವ ಸಿದ್ಧಾಂತ ಅಂತ ತುಂಬ ಜನ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಅದಕ್ಕೆಲ್ಲದಕ್ಕೂ ಮಿಗಿಲಾಗಿ ಹೆಣ್ಣು ಜಗದ ಕಣ್ಣು ಅಂತ ಹೇಳೋದಾದರೆ, ಆ ಕಣ್ಣಿಗೆ ಆಸರೆ, ಆ ಕಣ್ಣಿಗೆ ಭದ್ರತೆ ಇದೆಯಾ? ಇದ್ರ ಬಗ್ಗೆ ಜನರು ಏನು ಹೇಳ್ತಾರೆ ತಿಳ್ಕೊಂಡು ಬರೋಣ. ಸರ್, ಇವಾಗ ಪೆನ್ ಡ್ರೈವ್ ಪ್ರಕರಣ ಇವಾಗ ನಡೀತಾ ಇದೆ. ಆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಹೆಣ್ಣಿಗೆ ಇಷ್ಟು ಅವಮಾನ ಆಗ್ತಾ ಇದೆ ಅಂದರೆ, ಹೆಣ್ಣು ಕುಲಕ್ಕೆ ಅವಮಾನ ಆಗ್ತಿದೆ. ಎಲ್ಲ ರಾಜಕೀಯವನ್ನು ಹೊರತುಪಡಿಸಿ ಆ ಹೆಣ್ಣಿಗೆ ಆಗುವಂತಹ ಈ ಒಂದು ಅತ್ಯಾಚಾರಕ್ಕೆ, ಈ ಒಂದು ಅನ್ಯಾಯಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಹೇಳಿ ಸರ್. ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಮೊದಲು ಆಗಬೇಕಾಗಿರೋದು
ಆ ಕ್ರೂರ, ಆ ಅಮಾನವೀಯ ಆ ವಿಡಿಯೋ ಮಾಡಿದ ವ್ಯಕ್ತಿಗೆ ತಕ್ಕ ಪಾಠ. ಅದು ಯಾವುದೇ ಪ್ರಭಾವಿಯಾಗಿರಲಿ. ಯಾಕಂದರೆ ಸಂಚೀವ್ ಅಣ್ಣಾಮ ಹೇಳ್ತಾರೆ, ಪೆಣ್ಣೆಂದೇಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ಅಂತ ಅಲ್ವ ಸರ್. ಯಾವಾಗ ಹೇಳಿದ್ದು, ಅವರು ಮೈಸೂರು ಒಡೆಯರ ಆಸ್ಥಾನದಲ್ಲಿ ಕವಯಿತ್ರಿ ಅವರು ಕೆಲಸ ಮಾಡ್ತಾ ಇರ್ತಾರೆ, ಅವಾಗ ಅವರು ಬರೀತಾರೆ. ಅಂದರೆ ಆಗಿನ ಕಾಲದಿಂದನೇ ಹೆಣ್ಣಿಗೆ ಒಂದು ಶೋಷಣೆ ಆಗ್ತಿದೆ ಅನ್ನೋದು ನಮಗೆ ಕಣ್ಣಿಗೆ ಕಟ್ಟಿದಂಥ ಒಂದು ಇತಿಹಾಸದಲ್ಲಿರುವಂಥ ದಾಖಲಾಗಿರುವಂಥ ಇದು. ಈಗಲೂ ಕೂಡ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಇದು ಮಾಡ್ತಾರೆ ಅಂತಂದರೆ, ಅಂದರೆ ಅವ್ರಿಗೆ ಮಾಜಿ ಪ್ರಧಾನಿ ಮೊಮ್ಮಗ, ಅದು ಒಂಚೂರು ಎಚ್ಚರಿಕೆ ಅವ್ರಿಗಿಲ್ಲ ಅಂತಂದರೆ ಹೆಣ್ಣಿನ ಒಂದು ಭೋಗದ ವಸ್ತು ಅಂದ್ಕೊಂಡಿದ್ದಾರೆ ಅವರು. ಹೆಣ್ಣು ಅಂತಂದರೆ ಹೌದು ಒಂಥರ ಯಾವ ರೀತಿ ಅಂದರೆ ಈ ಉಳಿಗಮಾನ್ಯ ಪದ್ಧತಿಯಲ್ಲಿ ಇತ್ತು ಹಳೆಯ ಕಾಲದಲ್ಲಿ. ಯಾವ ರೀತಿ ಅಂತಂದರೆ ಬಾರಮ್ಮ ನೀನು ಅಂತಂದರೆ ಅವ್ಳು ಬರಬೇಕು, ಯಾರೋ ಒಬ್ಬ ಕೂಲಿಗಾರ ಇರ್ಬೋದು, ಜೀತ್ಗಾರ ಇರ್ಬೋದು, ಆ ಮನಸ್ಥಿತಿಲೇ ಇನ್ನೂ ಇದ್ದಾರೆ ಅಂತಂದರೆ ಅದು ಹೀನ ಮನಸ್ಥಿತಿ. ಆ ಕಾರಣಕ್ಕೋಸ್ಕರ ಯಾವುದೇ ಸರ್ಕಾರ ಆಗಿರಲಿ, ಯಾವುದೇ ಪಕ್ಷದ ವ್ಯಕ್ತಿ ಆಗಲಿ, ಪ್ರಭಾವಿ ಆಗಿರಲಿ, ಕಠಿಣವಾದ ಶಿಕ್ಷೆ ಆಗಬೇಕು ಸರ್ ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ಇಡೀ ರಾಜ್ಯ ತಲೆ ತಗ್ಸುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಪೆನ್ ಡ್ರೈವ್ ಅನ್ನುವಂಥ ಮಾತನ್ನ ಕೇಳ್ತಾನೆ ಇದ್ದೀವಿ. ಇದಕ್ಕೆ ಯಾವುದೂ ರಾಜಕೀಯ ಇಲ್ಲದೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಏನು ಅನಿಸ್ತಾ ಇದೆ ಇದ್ರ ಬಗ್ಗೆ ನಿಮಗೆ? ಮೊದಲನೇದಾಗಿ ರಾಜಕಾರಣದಲ್ಲಿ ಹೆಣ್ಣು ರಾಜಕಾರಣ ಅಂತಂದರೆ ವ್ಯಾಖ್ಯಾನ ಬದಲಾಗಿದೆ. ಮುಂಚೆ ರಾಜಕಾರಣ ಅಂದರೆ ಜನಸೇವೆ ಅನ್ನೋದು ರಾಜಕಾರಣ ಆಗಿದೆ. ಈಗ ರಾಜಕಾರಣ ಅಂತಂದರೆ ಒಬ್ಬರನ್ನೊಬ್ಬರನ್ನ ಹೆಂಗೆ ತುಳಿಯೋದು ಅಥವಾ ಹೆಂಗೆ ಮೇಲೆ ಬರೋದು, ಈ ಥರದ್ದಕ್ಕೆ ರಾಜಕಾರಣ ಅಂತ ಹೆಸರು ಶಿಫ್ಟ್ ಆಗಿದೆ. ಅದರಲ್ಲಿ ರಾಜಕಾರಣದ ವ್ಯವಸ್ಥೆ ಒಳಗಡೆ ಈ ರೀತಿಯ ಹೆಣ್ಣುಮಕ್ಕಳು ಸಮಾಜದೊಳಗಡೆ ನಾವು ರಕ್ಷಕರು, ಇವ್ರು ರಾಜಕಾರಣಿಗಳು ರಕ್ಷಕರು, ಯಾರದೇ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಆಲಿಸ್ಬೇಕಾಗುತ್ತೆ. ಇವರೇ ಅಂದರೆ ಲಾ ಮೇಕರ್ಸೇ ಇವರು ಈ ಥರ ಮಾಡೋದಕ್ಕೆ ಶುರು ಮಾಡಿದ್ರೆ ಈ ರಾಜ್ಯದಲ್ಲಿ ಹೆಣ್ಮಕ್ಳು ಎಲ್ಲಿ ಹೋಗಬೇಕು? ಈ ಕಾನೂನು ಸುವ್ಯವಸ್ಥೆ ಪ್ರಭಾವಿಗಳಿರ್ತಾರೆ, ಇವರು ಎಲ್ಲ ವ್ಯವಸ್ಥೆ ಇವ್ರ ಕೈಯೊಳಗಡೆ ಇರುತ್ತೆ. ಇವರಿಗೆ ಹೀಗಾತಂದರೆ ಇವರಿಂದನೇ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತಂದರೆ, ಈ ರಾಜ್ಯದಲ್ಲಿ ಹೆಣ್ಮಕ್ಳು ಅಂದ ತಕ್ಷಣನೇ ಅವರು ಒಂದು ರಾಜಕೀಯಕ್ಕೆ ಲಾಭಕ್ಕೆ ಉಪಯೋಗಿಸ್ಕೊಳ್ಳುವಂಥ ಒಂದು ವಸ್ತು ಆಗಿದೆ. ಈ ದೇಶದಲ್ಲಿ ಹೆಣ್ಣು ಒಂದು ದೇಶದ ಕಣ್ಣು, ಅದೆಲ್ಲವನ್ನ ಮಾತಾಡುವಂಥ ರಾಜಕಾರಣಿಗಳ ಜನಪ್ರತಿನಿಧಿಗಳ ಈ ರೀತಿಯಂಥ ಅಸಹ್ಯವಾದಂಥ ಕೃತ್ಯಕ್ಕೆ ಭಾಗಿಯಾಗಿದ್ದಾರೆ. ನೋಡಿ ನಾವು ಈ ಹಿಂದೆ ಒಂದು ಪ್ರಕರಣ ಆಗಿತ್ತು, ಸಿಟ್ಟಿಂಗ್ ಸಚಿವರದ್ದು ಒಂದು ಪ್ರಕರಣ ಆಗಿತ್ತು BJP ಸರ್ಕಾರ ಇರೋ ಕಾಲದಲ್ಲಿ. ಆವಾಗ ಈ ರಾಜಕಾರಣಿಗಳು ಅಂದರೆ ಎಸ್ಪೆಷಲಿ BJP ರಾಜಕಾರಣಿಗಳು ಹೆಂಗೆ ನಡೆದುಕೊಂಡ್ರು ಅಂತಂದರೆ ಆ ಸಂತ್ರಸ್ತೆಯ ಮಹಾ ಅಪರಾಧಿ ಅನ್ನೋ ರೀತಿ ನಡ್ಕೊಂಡ್ರು. ಏನೂ ಆಗಿಲ್ಲ, ತನಿಖೆ SIT ಮಾಡಿದ್ರು, ಅದೇನೋ ಆಯಿತು, ಎಲ್ಲ ಕ್ಲೋಸ್ ಆಗೋಯ್ತು, ಮುಗಿದೋಯ್ತು ಅವ್ರ ಕತೆ. ಆಮೇಲೆ ಇನ್ಯಾವುದೋ ಮೈಸೂರಲ್ಲಿ ರೇಪ್ ಆದಾಗ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇವರು? ಹೆಣ್ಣು ಮಕ್ಕಳು ಅವಳದೇ ತಪ್ಪು ಅಂತೇಳಿ ಸ್ಟೇಟ್ಮೆಂಟ್. ಇವಾಗ ಯಾವುದೇ ರಾಜಕೀಯ ಪಕ್ಷವೂ ಬೇಡ, ಈಗ BJP ಬೇಡ, ಕಾಂಗ್ರೆಸ್ಸೂ ಬೇಡ. ಒಬ್ಬ ಹೆಣ್ಣಾಗಿ ಆಕೆಗೆ ಏನು ರಕ್ಷಣೆ ಸಿಗಬೇಕು, ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ಯಾರೇ ಆಗಿರಲಿ, ಯಾರ ಮಗನೇ ಆಗಿರಲಿ, ಮೊಮ್ಮಗನೇ ಆಗಿರಲಿ, ಅಥವಾ ಯಾರೇ ಆಗಿರಲಿ, ಈಗ ಜನಸಾಮಾನ್ಯನೊಬ್ಬ ಈ ಥರ ಕೃತ್ಯ ಮಾಡಿದ್ದಂದರೆ ಅವ್ನಿಗೆ ಯಾವ ಶಿಕ್ಷೆ ಆಗ್ತಿತ್ತು? ಯಾವುದೇ ರಾಜಕೀಯ ಪಕ್ಷದ ತತ್ವ ಸಿದ್ಧಾಂತವನ್ನು ಬಿಟ್ಟು ಹೆಣ್ಣನ್ನು ಇವತ್ತು ನೋಡೋ ದೃಷ್ಟಿ ವೈರಲ್ ಆಗ್ತಾ ಇದೆ ಸರ್. ಪ್ರತಿಯೊಂದು ವಿಡಿಯೋ ಒಬ್ಬರಿಂದ ಒಬ್ಬರಿಗೆ ಫೋನಲ್ಲಿ ವೈರಲ್ ಆಗ್ತಾ ಇದ್ದಾವೆ. 2900 ಜನರ ಅವ್ರ ಫೋನಲ್ಲಿ ವಿಡಿಯೋಗಳು ಇದ್ದಾವೆ ಅಂದರೆ ಎಷ್ಟು ಹೀನ ಕೃತ್ಯ, ಎಂಥ ಮನಸ್ಥಿತಿ ಇದೆ ದೇಶದಲ್ಲಿ. ಅಂಥ ಒಂದು ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಗಟ್ಟಿಯಾಗಿರಬೇಕು. ಅದಕ್ಕೆ ಭದ್ರತೆ ರಾಜ್ಯ ಸರ್ಕಾರ ಏನು ಮಾಡಬೇಕು? ರಾಜ್ಯ ಸರ್ಕಾರ ಅದೇನು SIT ಅಂತೇಳಿ ಏನು ರಚನೆ ಮಾಡಿದೆ, ಅಲ್ಲಿ 3 ಜನ ಅಧಿಕಾರಿಗಳನ್ನ ಹಾಕಿದ್ದಾರೆ ಮತ್ತು ಅವರು ದಕ್ಷ ಅಧಿಕಾರಿಗಳು ಅಂತ ಹೆಸರಾಗಿದ್ದಾರೆ. ನನಗನ್ನಿಸ್ತಾ ಇರೋದು, ಸಾಮಾನ್ಯ ಜನರಿಗೆ ಏನು, ಒಬ್ಬ ಸಾಮಾನ್ಯ ವ್ಯಕ್ತಿ ಕೆಲಸ ಮಾಡಿದಿದ್ರೆ ಏನು ಶಿಕ್ಷೆ ಕೊಡ್ತಾರಲ್ಲ, ಏನು ಶಿಕ್ಷೆ ಆಗತ್ತಲ್ಲ, ನನ್ನ ಪ್ರಕಾರ ಇವರಿಗೆ ಅಂದರೆ ಇವರೆಲ್ಲ ಸಮಾಜದ ಪ್ರಭಾವಿಗಳು, ಇವರಿಗೆ ಅದಕ್ಕಿಂತ ಡಬಲ್ ಶಿಕ್ಷೆ ಆಗಬೇಕು, ಅಂದರೆ ಹೆಚ್ಚಿನ ಶಿಕ್ಷೆ ಆಗಬೇಕು. ಏನು ಸಂದೇಶ ಹೋಗ್ಬೇಕು ಅಂತಂದರೆ, ಯಾವುದೇ ಪ್ರಭಾವಿ ಆಗಿದ್ರೂ ಕೂಡ ಅವನಿಗೆ ಹೆಚ್ಚಿನ ಶಿಕ್ಷೆ ಆಗುತ್ತೆ ಹೊರತು ಅವನನ್ನು ಮನ್ನಾ ಆಗಲ್ಲ ಶಿಕ್ಷೆ ಅನ್ನೋದು ಮೆಸೇಜ್ ಪಾಸ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ನೀವು ಹೇಳಿರುವಂಥದ್ದು ವಿಷಯಕ್ಕೆ ಇವಾಗ ಜನಸಾಮಾನ್ಯರಿಗೆ ಒಂದು ತಲೆಯಲ್ಲಿ ಕೂತ್ಬಿಟ್ಟಿದೆ. ದೊಡ್ಡವರು ಏನೋ ತಪ್ಪು ಮಾಡಿಬಿಟ್ರು, ಅವ್ರಿಗೊಂದು ಕಾನೂನೇ ಬೇರೆ, ಅವ್ರು ಬೇಗ ಪರೋಲ್ ತಗೋತಾರೆ, ಅವ್ರಿಗೆಲ್ಲ ಬೇಲ್ ಸಿಗುತ್ತೆ, ಅವ್ರಿಗೇನೂ ಶಿಕ್ಷೆ ಆಗಲ್ಲ, ಈ ಕೇಸ್ ಮುಚ್ಚೋಗ್ಬಿಡುತ್ತೆ, 2-3 ದಿನದ ಹೈಪ್ ಇದು ಮಾತ್ರ ಅಂತ. ಇಲ್ಲ, ಇದು ಅರ್ಧ ಸತ್ಯ ಅರ್ಧ ಸುಳ್ಳು. ಹೆಂಗೆ ಅಂತಂದರೆ, ಇವಾಗ ಹತ್ರಾಸಲ್ಲಿ ಒಂದು ಘಟನೆ ಆಯಿತು. ಪ್ರಭಾವಿ, ದೊಡ್ಡ ಹೆವಿ ಪ್ರಭಾವಿ ಅವನು, ಹತ್ರಾಸ್ನ ಶಾಸಕ, ಉತ್ತರ ಪ್ರದೇಶದಲ್ಲಿ. ಆತನಿಗೆ ಇವಾಗ
ಜೀವಾವಧಿ ಶಿಕ್ಷೆಯಾಗಿ ಅವನು ಜೈಲಲ್ಲಿ ಕೊಳಿತಾ ಬಿದ್ದಿದ್ದಾನೆ. ಇಡೀ ಭಾರತ ಸರ್ಕಾರವೇ ಅವನ ಪರವಾಗಿ ನಿಂತ್ರೂ ನ್ಯಾಯಾಂಗದ ಮುಂದೆ ಏನೂ ಮಾಡ್ಕೊಳಕ್ಕಾಗಿಲ್ಲ. ಅದೇ ರೀತಿ ಇನ್ನೂ ಪ್ರಕರಣಗಳಿದ್ದಾವೆ. ಅಗೈನ್ ನಿಮಗೆ ಬಿಲ್ಕಿಸ್ ಬಾನು ಇವ್ರನ್ನ ಯಾರು ಅತ್ಯಾಚಾರಿಗಳನ್ನು ಇಡೀ ಸರ್ಕಾರ ಜೊತೆಗೆ ನಿಂತ್ಕೊಂಡು ಬಿಡುಗಡೆ ಮಾಡ್ತು. ಆದರೆ ನ್ಯಾಯಾಂಗ ಮತ್ತೆ ಮಧ್ಯಪ್ರವೇಶ ಮಾಡಿಬಿಟ್ಟು ಅವ್ರನ್ನ ಮತ್ತೆ ಒಳಗೆ ಕಳಿಸೋದು ವ್ಯವಸ್ಥೆ ಮಾಡ್ತು. ಹಿಂಗೆ ಈ ದೇಶದಲ್ಲಿ ನ್ಯಾಯ ಗಟ್ಟಿ ಇದೆ. ಒಳ್ಳೆ ಅದ್ಭುತವಾದ ಸಂವಿಧಾನದ ಮುಖಾಂತರ ಅದ್ಭುತವಾದ ಕಾನೂನುಗಳು ರೂಪುಗೊಂಡಿದ್ದಾವೆ. ನಂಬಿಕೆ ಇದೆ. ಸರ್, ನ್ಯಾಯಾಂಗ ಚೌಕಟ್ಟಿನಲ್ಲಿ ಎಲ್ರಿಗೂ ಸಮಾನವಾದ ನ್ಯಾಯ, ಎಲ್ರಿಗೂ ಸ್ಥಿರವಾದ ನ್ಯಾಯ ಅಂತ ಕೊಡುತ್ತೆ. ತಟಸ್ಥವಾಗಿ ನ್ಯಾಯಾಂಗ ಕೆಲಸವನ್ನು ಮಾಡುತ್ತೆ. ಯಾವುದು ಪರವಾಗಿ ವಿರೋಧವಾಗಿ ಏನನ್ನು ತಗೊಳ್ಳೋದು ಮಾಡುತ್ತೆ. ಆದರೆ ನನ್ನ ಪ್ರಶ್ನೆ, ಇವಾಗ ಯಾವುದೇ ತತ್ವ ಸಿದ್ಧಾಂತ ಆಗಲಿ ಪಕ್ಷವನ್ನು ಬಿಟ್ಟು ಪ್ರತಿಯೊಂದನ್ನು ಬಿಟ್ಟು ಒಂದು ಹೆಣ್ಣಿಗೆ ಈ ಥರದ ಆಗ್ತಾ ಇದೆ, ಇದನ್ನು ಸಿಡಿಯನ್ನು ಅಥವಾ ಈ ಪೆನ್ ಡ್ರೈವ್ ಕೇಸ್ಗಳು ಇದನ್ನು ಹರಿಬಿಡ್ತಾ ಇದ್ದಾರಲ್ಲ, ಅಂಥ ಮನಸ್ಥಿತಿಗೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಏನು ಕಠಿಣ ಶಿಕ್ಷೆ ಕೊಡಬೇಕು ನಿಮ್ಮ ಪ್ರಕಾರ? ನೋಡಿ, ಹರಿ ಬಿಡುವುದು ಒಂದು ಮಹಾ ಅಪರಾಧ. ಹರಿ ಬಿಡೋದಕ್ಕೆ ಅದನ್ನು ಮಾಡಿದ್ರಲ್ಲ ಅಂದರೆ ಅದು ಇನ್ನೂ ಮಹಾ ಅಪರಾಧ. ಇಲ್ಲಿ ಹರಿ ಬಿಡೋದು ಒಂದು ಕಡೆ ರಾಜಕೀಯ ಕಾರಣಗಳು ಇರ್ಬೋದು ಅಥವಾ ಇತರ ಕಾರಣಗಳು ಇರ್ಬೋದು. ಈಗ ಇದರಲ್ಲಿ ಒಂದು ಸಂದಿಗ್ಧತೆ ಇದೆ. ಇದು ಹೊರಗೆ ಬರದೆ ಈ ಶಿಕ್ಷೆ ಪ್ರಮಾಣ ಆಗ್ತಿತ್ತಾ, ಈ ಆಕ್ರೋಶಗಳು ಸೃಷ್ಟಿ ಆಗ್ತಿತ್ತಾ, ಈ ವಿಚಾರಗಳು ಹೊರಗೆ ಬರ್ತಿದ್ವಾ, ಇಂಥ ವಿಕೃತಿಗಳು ಇದೆ ಅಂತ ನಮಗೆ ಗೊತ್ತಾಗ್ತಿತ್ತ ಅನ್ನೋದು ಒಂದು ಪ್ರಶ್ನೆ. ಹರಿ ಬಿಡಲಿಲ್ಲ ಅಂತಂದಿದ್ರೆ ಈ ಮಹಿಳೆಯರ ವಿಚಾರ, ಹರಿ ಬಿಟ್ಟರೆ ಮಹಿಳೆಯರ ವಿಚಾರಕ್ಕೆ ನಾವು ಧಕ್ಕೆ ತಂದಂಗೆ ಆಗ್ತಾಯಿತ್ತು. ಸೊ ಇವೆರಡು ಒಂದು ಸ್ವಲ್ಪ ಕ್ಲಿಷೆ ಇದೆ. ಇದು ಸರಿ ತಪ್ಪು ಅನ್ನೋದು ಅವರವ್ರ. ಬೇಗ ರಾಜ್ಯ ಸರ್ಕಾರ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಲ್ವಾ ಸರ್? ರಾಜ್ಯ ಸರ್ಕಾರ ಕೈಗೊಳ್ಳಬೇಕು. ಮತ್ತೆ ಜನಪ್ರತಿನಿಧಿಗಳು, ಯಾವುದೇ ಜನಪ್ರತಿನಿಧಿಗೂ ಇದೊಂದು ತಕ್ಕ ಪಾಠ ಆಗಿರಬೇಕು, ಒಂದು ನೀತಿ ಪಾಠ ಆಗಿರಬೇಕು ಅಲ್ವಾ? ಸೊ ಕೊನೆಯದಾಗಿ ಈ ವಿಕೃತಿ ಮನಸ್ಥಿತಿಗೆ ಅಥವಾ ಯಾರೇ ಆಗಿರಲಿ ಅವ್ರಿಗೆ ಒಂದು, ಅಥವಾ ಹೆಣ್ಣು ಸಮಾಜಕ್ಕೆ, ಒಂದು ತಾಯಿ ಕುಲಕ್ಕೆ ನೋಡಿ ಏನಾದರೂ ಒಂದು ಸಂದೇಶ ಕೊಡಿ, ಭಯ ಪಡಬೇಡಿ ಅಂತ. ಸ್ತ್ರೀ ಸಮಾಜಕ್ಕೆ ಮೊದಲನೇದಾಗಿ ಈ ಥರದ ಟ್ರ್ಯಾಪ್ಗಳಿಗೆ ಬೀಳೋದಕ್ಕೆ ಹೋಗಬೇಡಿ. ಈ ಥರದ ಯಾವುದೇ ಬ್ಲ್ಯಾಕ್ ಮೇಲ್ಗಳಿಗೆ, ಆ ಬ್ಲ್ಯಾಕ್ ಮೇಲ್ಗಳು ಅಥವಾ ಟ್ರ್ಯಾಪ್ ಈ ಥರದ್ದು ಗಮನಕ್ಕೆ ಬಂದ ತಕ್ಷಣವೇ ನೀವು ಪ್ರತಿಭಟನೆಗೆ ನಿಲ್ಲಿ. ಅದು ಆಗಿ ಹೋಗಿ ಬಿದ್ದಾದ ನಂತರ ನ್ಯಾಯ ಕೇಳೋದಕ್ಕಿಂತ ಮುಂಚೆ ಅವೇರ್ನೆಸ್ಸೇ ಬರೋ ಇಂಪಾರ್ಟೆಂಟು. ಈ ಸಮಾಜ ಎಲ್ಲ ಕಡೆ ಹಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಅವೇರ್ ಆಗಿರೋದು ಬೆಟ್ರು. ಮತ್ತು ಮೊದಲನೇದಾಗಿ ಮುಂಚಿತವಾಗಿ ಎಚ್ಚರವಾಗಿ ನಿಮ್ಗೆ ಆಗ್ತಿರೋ ಅನ್ಯಾಯನ ಗಟ್ಟಿ ಧ್ವನಿಯಲ್ಲಿ ಹೊರಗಡೆ ಯಾವುದೇ ರಾಜಕಾರಣಿ ಆಗಿರಲಿ, ಯಾವುದೇ ಅಧಿಕಾರಿ ಆಗಿರಲಿ, ಯಾರೇ ಆಗಿರಲಿ, ಮೊದಲನೇದಾಗಿ ಹಿಂಗೆ ನನಗೆ ಫೇಸ್ ಮಾಡಿದ್ದೀನಿ ನಾನು ಅಂತೇಳಿ ಮುಂಚಿತವಾಗಿ ಹೇಳಿಬಿಟ್ರೆ ಒಳ್ಳೆಯದು. ಸರ್, ರಾಜ್ಯದಲ್ಲಿ ಪೆನ್ ಡ್ರೈವ್ ಕೇಸ್ ಈ ಪ್ರಕರಣ ಹೆಣ್ಣು ಮಕ್ಕಳು, ಒಂದು ಹೆಣ್ಣು ಕುಲ ತಲೆ ತಗ್ಸುವಂಥ ರೀತಿ ಆಗಿದೆ. ಅಂಥ ಒಂದು ವಿಕೃತ ಮನಸ್ಥಿತಿಗೆ ಅದನ್ನು ಹರಿದು ಬಿಡೋರಾಗಲಿ ಅಥವಾ ವಿಡಿಯೋ ಮಾಡಿದವರಾಗಲಿ ಅಥವಾ ಇದರೆಲ್ಲ ರಾಜಕೀಯಕ್ಕೆ ಬೆಳೆ ಬೇಯಿಸ್ಕೊಳ್ಳುವ ಆ ಮನಸ್ಥಿತಿಗಾಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಪೆನ್ ಡ್ರೈವ್ ಕೇಸ್ ಏನಿದೆ, ಒಂದು ರಾಜ್ಯ ಮತ್ತು ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಒಂದು ಘನಘೋರ ಕೃತ್ಯ, ಅಪರಾಧ. ಸೊ ಮೊದಲಿಗೆ ಅವನು ಯಾರು ಇದನ್ನು ವಿಡಿಯೋ ಚಿತ್ರೀಕರಣ ಮಾಡಿದ್ದಾನೆ, ಸೊ ಅವನಿಗೆ ಶಿಕ್ಷೆ ಆಗಲೇಬೇಕು. ಕರ್ನಾಟಕ ಸರ್ಕಾರ ಇವಾಗ SITಯನ್ನು ರಚನೆ ಮಾಡಿದೆ. ವೆರಿ ಎಫಿಷಿಯೆಂಟ್ ಆಫೀಸರ್ಗಳು, ಭಾಳ ಮುಖ್ಯವಾಗಿ ಇಬ್ಬರು IPS ಲೇಡಿ ಆಫೀಸರ್ಗಳು ಇದರಲ್ಲಿ ಇರೋ ಕಾರಣದಿಂದ ಖಂಡಿತವಾಗ್ಲೂ ಹೆಣ್ಮಕ್ಳುಗಳಿಗೆ ನ್ಯಾಯ ಬರ್ತದೆ. ಮತ್ತು ಇನ್ನೊಂದು, ಈ ಕೇಸಿಗೆ ನೇರವಾದಂಥ ಹೊಣೆ BJPದಾಗ್ತದೆ. ಇಟ್ ಈಸ್ ನಾಟ್ ಅಬೌಟ್ ದ ರಾಜಕೀಯ. ಸುಮಾರು ಡಿಸೆಂಬರ್ ತಿಂಗಳಲ್ಲೇ ಒಂದು ಪತ್ರ, ಯಾವುದು ಆ ಮನುಷ್ಯ ರಾಜ್ಯ ಸರ್ಕಾರಕ್ಕೆ ಯಾವುದೇ ಪತ್ರ ಬರೆಯಲ್ಲ. ಸೊ ನೇರವಾಗಿ ಅಮಿತ್ ಶಾ ಯಾರು? ಗೃಹ ಸಚಿವರು. ಈ ದೇಶದ ಗೃಹ ಸಚಿವರಿಗೆ ಒಂದು ಲೆಟರ್ ಹೋಗ್ತದೆ. ಅದು ಯಾವುದು? ಹೆಣ್ಣುಗಳ ವಿಚಾರ. ಮಾತೆತ್ತಿದ್ರೆ ಭಾರತ ಮಾತೆ, ನಾರಿ ಶಕ್ತಿ, ಅನೇಕ ಬೇಟಿ ಬಚಾವೋ ಅನ್ನೋ ಒಂದು ಘೋಷಣೆ, ವೇದ ವಾಕ್ಯಗಳನ್ನ ಇಟ್ಕೊಂಡೆಲ್ಲ ಮಾತನಾಡೋಂಥವ್ರು. ಹುಬ್ಳಿನಲ್ಲಿ ಒಂದು ಘಟನೆ ಆಗ್ತದೆ, ಆ ಕೂಡಲೇ ರಾಜ್ಯ ಸರ್ಕಾರ ಅಪರಾಧಿಯನ್ನು ಬಂಧಿಸಿ ಅಲ್ಲೊಂದು ವಿಶೇಷ ತನಿಖಾ ತಂಡವನ್ನೇ ರಚನೆ ಮಾಡ್ತದೆ. ದಿನ ಬೆಳಗಾದರೆ ಇವತ್ತು ಸಹ ಅಮಿತ್ ಶಾ ಅವರು ಅವ್ರ ಉದ್ದೇಶ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ತಮ್ಮ BJPಯ ರಾಜಕೀಯ ಯಾವ ರೀತಿ ಮಾಡಬೇಕು ಅನ್ನೋದನ್ನೇ ಹೊಂಚಾಗ್ತಾ ಇದ್ದಾರೆ. ಸರಿ, ಇಲ್ಲಿ ಇಷ್ಟು ಜನ ಆ ಪತ್ರ ಬರೆದಿರ್ತಕ್ಕಂಥದ್ದು ಎಷ್ಟು? 2976 ಜನ ಹೆಣ್ಣುಮಕ್ಳು. ಅಷ್ಟು ಜನ ಹಿಂದೂ ಹೆಣ್ಮಕ್ಳೇ ಪಾಪ. ಅವ್ರು ಇವತ್ತು ಬದುಕಿ ಸಾಯ್ತಾ ಇದ್ದಾರೆ ಪ್ರತಿನಿತ್ಯ. ತನ್ನ ಗಂಡಿಗೆ ಮುಖ ತೋರ್ಸೋಕ್ಕಾಗ್ದಾನೆ, ಸಮಾಜದಲ್ಲಿ ಮುಖ ತೋರ್ಸೋದಕ್ಕಾಗ್ದಾನೆ, ಅಥವಾ ತನ್ನ ಬಂಧುಗಳಿಗೆ ಹೇಳೋದಕ್ಕಾಗ್ದಾನೆ, ತನ್ನ ಪ್ರಿಯಕರ ಇದ್ರು ಉದಾಹರಣೆಗೆ ಆತನಿಗೂ ಹೇಳ್ಕೊಳ್ಳೋದಕ್ಕಾಗ್ದಿಲ್ದಂಥ ಪರಿಸ್ಥಿತಿ, ಆ ಸಂದಿಗ್ಧ ಪರಿಸ್ಥಿತಿಗೆ ಹೋಗಿದೆ. ಈ ಪೆನ್ ಡ್ರೈವೇ ಬರ್ತಾ ಇರಲಿಲ್ಲ. ಅಮಿತ್ ಶಾ ಅವರು ಇದನ್ನು ವೆರಿ ಸೀರಿಯಸ್ ಆಗಿ ತಗೊಂಡಿದ್ರೆ ಈ ಪೆನ್ ಡ್ರೈವ್ ಯಾವುದೇ ಕಾರಣಕ್ಕೂ ಬರ್ತಾ ಇರಲಿಲ್ಲ. ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಪತ್ರ ಬರೆದಿದ್ದಾರೆ, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಪ್ರತಿಯೊಂದೂ.
ವಿಜಯೇಂದ್ರರವರೇ ರಾಜ್ಯ ಸರ್ಕಾರಕ್ಕೊಂದು ಪತ್ರ ಬರೆದು ಈ ಥರದ್ದು ಯಾವುದೋ ಒಂದು ಗುಮಾನಿ ನಡೀತಾ ಇದೆ ಅಂತ ನೀವು ಕೇಳ್ಬೋದು. ಉದಾಹರಣೆ, ಅವನು ಯಾಕೆ ಏನೋ ಪ್ರೆಸ್ ಮೀಟ್ ಮಾಡಿದ್ರು, ನೀವು ಯಾಕೆ ಇದು ಮಾಡ್ಬೋದು? ಅಲ್ಲಿ ರೇವಣ್ಣ ಮತ್ತು ಅವ್ರ ಇಬ್ಬರು ಮಧ್ಯೆ ವೈಮನಸ್ ಇರ್ತಕ್ಕಂಥದ್ದು. ಅವನೇ ಒಂದು ಯಾರು ವಕೀಲ್ ಹೇಳಿದ್ದಾರೆ, ಅವರ ಒಂದು ಧರ್ಮಪತ್ನಿ ವಿಚಾರದಲ್ಲಿ ಅವರು ಪ್ರೆಸ್ ಮೀಟ್ಗಳಲ್ಲಿ ಹೇಳುವಂಥ ಘಟನೆಗಳನ್ನ ನಾವು ನೋಡ್ತಾ ಇದ್ದರೆ ಇದು ವೈಯಕ್ತಿಕವಾದಂಥ ವಿಚಾರಗಳಿರ್ಬೋದು ಅನ್ನುವಂಥ ಭಾವನೆ ಬರ್ತದೆ. ಆದರೆ BJPನವ್ರಿಗೆ ಅಫಿಷಿಯಲ್ ಲೆಟರ್ಡಲ್ಲಿ ಅಮಿತ್ ಶಾ ಅವ್ರಿಗೆ ಮತ್ತು ವಿಜೇಂದ್ರವ್ರಿಗೆ ಬರೆದ್ರೂ ಸಮೇತ ಅವ್ರು ಇದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಒಂದು ದುಃಖಕರ ಸಂಗತಿ ಅಂತಂದರೆ, ಇವತ್ತು ನಾರಿಯನ್ನು ಪೂಜಿಸುವಂಥ ಈ ನಾಡಿನಲ್ಲಿ ಭಾರತಾಂಬೆ ಅಂತ ತಾಯಿ ಅಂತ ಕರಿತೀವಿ, ಕರ್ನಾಟಕನ ಕನ್ನಡಾಂಬೆ ಅಂತ ನಾವು ಕರಿತೀವಿ, ಭುವನೇಶ್ವರಿ ಅಂತ ಕರಿತೀವಿ, ನದಿಗಳಿಗೆಲ್ಲ ನಾವು ತಾಯಂದ್ರ ಹೆಸರುಗಳನ್ನ ಗಂಗೆ ತುಂಗೆ ಅಂತೆಲ್ಲ ಇಟ್ಟಿದ್ದೀವಿ. ಇವತ್ತು BJP ಮಾತೆತ್ತಿದ್ರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಯಾವುದಾದ್ರೂ ಒಂದು, ಯಾಕೆ ಪ್ರಜ್ವಲ್ ಹೆಸರು ಫೈಜಾಲ್ ಅಂತ ಆಗಲಿಲ್ಲ ಅನ್ನೋದು ಇವರಿಗೆ ದುಃಖಕರ ಆಗಿದೆಯಾ? ಒಬ್ಬರು ಒಂದು ಹೆಣ್ಮಕ್ಳು ಸಮೇತ ಇನ್ಕ್ಲೂಡಿಂಗ್ ಶೋಭಾ ಕರಂದ್ಲಾಜೆ ಅವರು ಬೇರೆ ಯಾವುದೇ ಘಟನಾವಳಿಗಳಾಯಿತು ಅಂತಂದರೆ ಜಾತಿ ಧರ್ಮದ ತುಲನೆಗಳನ್ನ ಮಾಡಿ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋರು. ಇವತ್ತಿಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳುಗಳಿಗೆ ಅದರಲ್ಲಿ ಎಲ್ಲ ಜಾತಿಯ ಹೆಣ್ಣು ಮಕ್ಕಳುಗಳಿದ್ದಾರೆ. ಒಂದೇ ಒಂದು ಮಾತಾಡ್ತಾ ಇಲ್ಲ. ಮಾಳವಿಕೆಯರಾಗಲಿ, ಶ್ರುತಿಯರಾಗಲಿ, ಸ್ಮೃತಿ ಇರಾನಿ ಆಗಲಿ, ಅಥವಾ ರಾಷ್ಟ್ರೀಯ ಮಹಿಳಾ ಆಯೋಗ ಏನಿದೆ, ಸುಮೋಟೋ ಕೇಸ್ ಹಾಕೊಂಡ್ಬಿಟ್ಟು ತನಿಖೆಗಿಳಿಬೋದಲ್ಲ. ಯಾಕೆಂದರೆ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಘೋರ ಕೃತ್ಯ ಅಲ್ವಾ. ನನ್ನ ಅಮಿತ್ ಶಾ ಅವರು ರಾಜ್ಯ ಸರ್ಕಾರದ ಮೇಲೆ ಹೆಂಗೆ ಟಿಕೆಟ್ ಕೊಡ್ತಾರೆ? ಇವ್ರಿಗೆ 4 ತಿಂಗಳ ಹಿಂದೆನೇ ಅಫಿಷಿಯಲಿ ಲೆಟರ್ ಹೋಗಿರೋ ಕಾರಣದಿಂದ ಯಾವ ರೀತಿ ಇವರು ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಆಯಿತು? ಬಟ್ ಒಂದಂತೂ ಸತ್ಯ, ಅಪರಾಧಿಗೆ ಕಠಿಣ ಶಿಕ್ಷೆ ಆಗಬೇಕು. ಆ ಹೆಣ್ಮಕ್ಳು ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.